ಕರ್ನಾಟಕದಲ್ಲಿ ಪದೇ ಪದೇ ವಿವಾದಾತ್ಮಕ ಆದೇಶ ಎಬಿವಿಪಿ ಪ್ರೊಟೆಸ್ಟ್. ಕರ್ನಾಟಕದಲ್ಲಿ ಕಳೆದ 15 ದಿನಗಳಿಂದ ವಿವಾದಾತ್ಮಕ ಹೇಳಿಕೆಗಳಿಂದ ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸುತ್ತಾ ಇದೆ. ವಿಶ್ವವಿದ್ಯಾಲಯದಲ್ಲಿ ಗಣೇಶ ಹಾಗೂ ಶಾರದಾ ಪೂಜೆ ಮಾಡಬಾರದು ಎಂಬುದರ ಕುರಿತು ಹಾಗೂ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಕುರಿತು ತೆಗೆದು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಆದೇಶ ಹೊರಡಿಸಿದ್ದು ಹಾಗೂ ಖಾಸಗಿ ಶಾಲೆ ಹಾಗೂ ಕಾಲೇಜುಗಳಲ್ಲಿ ನಾಡಗೀತೆ ಕಡ್ಡಾಯವಲ್ಲ ಕುರಿತು ಆದೇಶವು ವಿದ್ಯಾರ್ಥಿಗಳಲ್ಲಿ ಗೊಂದಲವನ್ನು ಉಂಟು ಮಾಡಿದೆ. ಈ ರೀತಿಯ ವಿವಾದಾತ್ಮಕ ಹೇಳಿಕೆಯು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಖಂಡಿಸುತ್ತೆ. ಬೇಗನೆ ಈ ರೀತಿಯ ತಪ್ಪುಗಳು ಆಗದಂತೆ ಸಮಾನತೆ ದೃಷ್ಟಿ ತೋರಬೇಕು ಅಂತ ಎಬಿವಿಪಿ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಬಿವಿಪಿ ಕೊಪ್ಪಳ ಜಿಲ್ಲಾ ಸಹ ಸಂಚಾಲಕರು ಅಭಿಷೇಕ್ ಹಿರೇಮಠ್, ಗಂಗಾವತಿ ತಾಲೂಕು ಸಂಚಾಲಕರು ಕಿರಣ್ ವಿಶ್ವನಾಥ್, ಅಮಿತ್, ಸುಧಾ, ಮನೋಹರಿ ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ನಿಮ್ಮ ಸಚಿವರು ನಿಮ್ಮ ಕೈಯಲ್ಲಿದ್ದಾರೆ. ಈ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ. ಜ್ಞಾನ ದೇಗುಲದಲ್ಲಿ ಧೈರ್ಯವಾಗಿ ಪ್ರಶ್ನಿಸಲು ವಿದ್ಯಾರ್ಥಿಗಳಿಗೆ ಹಾಕಿದ್ದೇನೆ. ಕಚೇರಿಗಳಲ್ಲಿ ನಿಮ್ಗೆ ಬೇಕಿದ್ರೆ ಕಚೇರಿಗಳಲ್ಲಿ ನಿಮ್ಮ ಅಧಿಕಾರಿಗಳಿಗೆ ಧೈರ್ಯವಾಗಿ ಸಾರ್ವಜನಿಕರು ಪ್ರಶ್ನಿಸಲಿ. ಕಾಲೇಜಿಗೆ ಮನವಿಯನ್ನು ಕೊಡ್ತಾ ಇದ್ದೀನಿ, ಕೊಟ್ಟಿದ್ದೀನಿ ಕೂಡ. ಈಗ ತಹಶೀಲ್ದಾರ್ ಯಾವಾಗ ಬರ್ತಾರೆ ನಮಗೆ ಸ್ಪಷ್ಟನೆ ಬೇಕು.